Welcome to e-content. So, Department of Collegiate Education, Digital Content. So, e-content ಸ್ವಾಗತ. ಸೊ ನಾವು ಇವತ್ತು ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ನ ತುಮಕೂರು ಯೂನಿವರ್ಸಿಟಿಯ 5ನೇ ಸೆಮಿಸ್ಟರ್ನ ಸೊ 5ನೇ ಸೆಮಿಸ್ಟರ್ನ ಒಂದು ಸ್ಟಾರ್ಟಿಂಗ್ ಆಫ್ ಬಿಸ್ನೆಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅನ್ನುವಂಥ ಕಾನ್ಸೆಪ್ಟಿನ ಬಗ್ಗೆ ಸ್ಟಾರ್ಟಿಂಗ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದು ಬಂದ್ಬಿಟ್ಟು ಯೂನಿಟ್ ನಂಬರ್ 6 ಆಗಿರುತ್ತೆ. ಈ ಯೂನಿಟ್ ನಂಬರ್ 6ನ ರಿಲೇಟೆಡ್ ಆಗಿ ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅನ್ನುವಂತಹ ಒಂದು ಯೂನಿಟ್ ನಡಿನಲ್ಲಿ ನಾವಿವತ್ತು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟಾಪಿಕ್ಕಿನ ಲರ್ನಿಂಗ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಈ ಸೆಷನ್ ಆದ ನಂತರ ಒಂದು ಟಿನ್ನಿ ಇಂಡಸ್ಟ್ರೀಸ್, ಆನ್ಸಿಲರಿ ಇಂಡಸ್ಟ್ರೀಸ್ ಮತ್ತೆ ಕಾಟೇಜ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು, ಅದರ ಒಂದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವಿವತ್ತು ಈ ಸೆಷನ್ ಅಲ್ಲಿ ನಾವು ಕಲಿತೀವಿ. ಬಿಫೋರ್ ಟೈಪ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ವಾಟ್ ಈಸ್ ಕಾಲ್ಡ್ ಆಸ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಅದನ್ನ ನಾವು ಶಾರ್ಟ್ ಕಟ್ ಆಗಿ SSI ಅಂತ ಕೂಡ ಕರಿತೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಬ್ರಿವೇಷನ್ ಅದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಸ್ ಎ ಯೂನಿಟ್ ವಿಚ್ ಇಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಮೋರ್ ದೆನ್ 5 lakh ಇರ್ರೆಸ್ಪೆಕ್ಟಿವ್ ಆಫ್ ಎಂಪ್ಲಾಯೀಸ್. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತಂದ್ರೆ ಒಂದು 5 ಲಕ್ಷ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ವಾಟ್ ಈಸ್ ದ ಟರ್ಮ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್? ಈ ಮಿಷನರಿ ಮತ್ತೆ ಬಂದ್ಬಿಟ್ಟು ಮಿಷನರಿ ಮತ್ತೆ ಎಕ್ವಿಪ್ಮೆಂಟ್ ಅನ್ನ ಒಂದು 5 ಲಕ್ಷಕ್ಕಿಂತ ಮೇಲೆ ಇರಬಾರ್ದು. ದಟ್ ಮೀನ್ಸ್ ಲೆಸ್ಸರ್ ದೆನ್ 5 lakh. ಒಂದು 5 ಲಕ್ಷದ ಒಳಗಡೆ ನಾವು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಆ ರೀತಿಯಾಗಿರುವಂತಹ ಒಂದು ಇಂಡಸ್ಟ್ರೀಸ್ಗೆ ನಾವೇನಂತಪ್ಪ ಕರಿತೀವಿ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಒನ್ಸ್ ಅಗೇನ್, ದ ಇನ್ವೆಸ್ಟ್ಮೆಂಟ್ ಈಸ್ ಲೆಸ್ಸರ್ ದೆನ್ 5 lakhs, ದಟ್ ಈಸ್ ಕಾಲ್ಡ್ ಆಸ್ ನಾಟ್ ಮೋರ್ ದೆನ್ 5 lakhs ಈಸ್ ಕಾಲ್ಡ್ ಆಸ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಅದರಲ್ಲಿ ಸೊ 3 ರೀತಿ ಇಂಡಸ್ಟ್ರೀಸ್ ಇದೆ. ಟಿನ್ನಿ ಇಂಡಸ್ಟ್ರೀಸ್ ಅಂತ ಅಂದ್ಬಿಟ್ಟು, ಸೊ ವಾಟ್ ಈಸ್ ಕಾಲ್ಡ್ ಆಸ್ ಟಿನ್ನಿ ಇಂಡಸ್ಟ್ರೀಸ್. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತರನೇ ಇದೊಂದು ಟಿನ್ನಿ ಇಂಡಸ್ಟ್ರೀಸ್ ಅಂತ ಅಂದ್ಬಿಟ್ಟು. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ದ ಸೆನ್ಸ್, ಸೊ ಟಿನ್ನಿ ಇಂಡಸ್ಟ್ರಿ ಅಂತಂದ್ರೆ ಇಟ್ಸ್ ಎ ಯೂನಿಟ್ treated as a tiny enterprises where the investment of plant and machinery does not exceed 25 lakhs. ಸೊ ಅದರ ಒಂದು ಟಿನ್ನ ಇಂಡಸ್ಟ್ರಿ ಅಂತಂದ್ರೆ ಸಣ್ಣ ಒಂದು ಕೈಗಾರಿಕೆ ಅಂತ ಕರಿತೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸ್ವಲ್ಪ ದೊಡ್ಡದು. ಸೊ ಟಿನ್ನ ಇಂಡಸ್ಟ್ರೀಸ್ ಇನ್ ದ ಸೆನ್ಸ್ ಒಂದು 25 ಲಕ್ಷಗಳಿಗಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕ್ಲಿಯರ್ ಕಟ್ ಆಗಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ ಇಲ್ಲಿ, that enterprises of the investment of plant and machinery is does not exceeds 25 lakhs. 25 ಲಕ್ಷಗಳಿಗಿಂತ ಒಳಗಡೆ ಇರುವಂತಹ 25 ಲಕ್ಷಗಳಿಗಿಂತ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿದ್ದಾರೆ ಆ ರೀತಿಯಾದಂತಹ ಒಂದು ಇಂಡಸ್ಟ್ರಿಗೆ ನಾವು ಟಿನ್ನಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಆನ್ಸಿಲರಿ ಇಂಡಸ್ಟ್ರೀಸ್. ಆನ್ಸಿಲರಿ ಇಂಡಸ್ಟ್ರೀಸ್ ಅಂತಂದ್ರೆ ಸೊ ಯಾವ್ದಾದ್ರು ಒಂದು ದೊಡ್ಡ ಇಂಡಸ್ಟ್ರೀಸ್ಗೆ ಸ್ಪೇರ್ ಪಾರ್ಟ್ಸ್ ಅನ್ನ ನಾವು ಮಾಡ್ಕೊಡ್ತಾ ಇರ್ತೀವಿ. ಬಟ್ ಈ ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಬರೋದಿಲ್ಲ. ಎಕ್ಸಾಂಪಲ್, ನಾವು ಒಂದು ಸಣ್ಣದಾದಂಥ ಒಂದು ಎಕ್ಸಾಂಪಲ್ ತಗೊಬೇಕು ಅಂತಂದ್ರೆ ಮಾರುತಿ ಸುಜುಕಿ ಅನ್ನುವಂಥದ್ದು ಬಾಷ್ ಅನ್ನುವಂಥ ಒಂದು ಕಂಪನಿ ಹತ್ರಿಂದ ಸ್ಪೇರ್ ಪಾರ್ಟ್ಸ್ ಅನ್ನ ತಗೊಳುತ್ತೆ. ಎಸಿಗೆ ರಿಲೇಟೆಡ್ ಆಗಿರ್ಬೋದು, MRF ಹತ್ರಿಂದ ಆಗಿರ್ಬೋದು, ಇವೆಲ್ಲ ಕಂಪ್ನಿಗಳಿಂದ ಸ್ಪೇರ್ ಪಾರ್ಟ್ಸ್ ಅನ್ನ ತಗೊಳುತ್ತೆ. ಬಟ್ ಈ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಎಲ್ಲೂ ತೋರಿಸೋದಿಲ್ಲ. ದಟ್ ಮೀನ್ಸ್ it's one of the industries it's going to supply for large ಇಂಡಸ್ಟ್ರಿಗೆ ಬೇಕಾಗಿರುವಂತ ರಾ ಮೆಟೀರಿಯಲ್ ನ ಉತ್ಪಾದನೆ ಮಾಡಿಕೊಡುವ ಇಂಡಸ್ಟ್ರೀಸ್ಗೆ ನಾವು ಆನ್ಸಿಲರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಹಂಗಾದ್ರೆ ಈ ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಫಿನಿಶ್ಡ್ ಪ್ರಾಡಕ್ಟ್ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟ ಫಿನಿಶ್ಡ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಒಂದು ಕಚ್ಚಾ ಮೆಟೀರಿಯಲ್ ದಟ್ ಈಸ್ ರಾ ಮೆಟೀರಿಯಲ್ಸ್ ಅನ್ನ ನಾವು ಉತ್ಪಾದನೆ ಮಾಡಿ ಕೊಡ್ತಾ ಇರ್ತೀವಿ.
ಆ ರೀತಿಯಾದಂಥ ಇಂಡಸ್ಟ್ರೀಸ್ಗೆ ನಾವೇನಂತಪ್ಪ ಕರಿತೀವಿ ಅಂತಂದ್ರೆ ಆನ್ಸಿಲರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಆನ್ಸಿಲರಿ ಇಂಡಸ್ಟ್ರೀಸ್ ಆರ್ ಇಂಡಸ್ಟ್ರೀಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ ಓನ್ಲಿ ಸ್ಪೇರ್ ಪಾರ್ಟ್ಸ್ ಟು ಸಪ್ಲೈ ದ ಲಾರ್ಜ್ ಇಂಡಸ್ಟ್ರೀಸ್ ಆರ್ ಕಾಲ್ಡ್ as large ancillary industries. In other words, that is called as an ancillary industries are industries which are manufacture spare parts and components to be used in large industry. That is called as an companies like GE ancillary produced to engine of aircraft industry. Aircraft ಗೆ ಇಂಡಸ್ಟ್ರೀಸ್ ಗೆ ನಾವು GE ಅಂತ ಅಂದ್ಬಿಟ್ಟು ಒಂದು ಕಂಪನಿ ಇದೆ. ಆ ಕಂಪನಿನೇ ಬಂದ್ಬಿಟ್ಟು ಎಲ್ಲಾ ಸ್ಪೇರ್ಸ್ ಪಾರ್ಟ್ ಅನ್ನು ಕೊಡುತ್ತೆ. ಈ GE ಕಂಪನಿ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಫಿನಿಶ್ಡ್ ಪ್ರಾಡಕ್ಟ್ ಒಂದನ್ನು ಬಿಟ್ಟಿಲ್ಲ. ಏರ್ಕ್ರಾಫ್ಟ್ ಇರುವಂತ ಎಲ್ಲಾ ಕಂಪನಿಗಳಿಗೂ ಕೂಡ ಸ್ಪೇರ್ ಪಾರ್ಟ್ಸ್ ಅನ್ನ ಇದನ್ನೇ ಕೊಡ್ತಾ ಇರುವಂತದ್ದು. ಇನ್ನೊಂದೇ ಒಂದು ಟೈಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾವ್ದಪ್ಪ ಅಂತಂದ್ರೆ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ನಾವು ಇದನ್ನ ಕನ್ನಡದಲ್ಲಿ ತುಂಬಾ ಸಿಂಪಲ್ ಆಗಿ ಕರಿತೀವಿ ಗುಡಿ ಕೈಗಾರಿಕೆ ಅಂತ. ವಾಟ್ ಈಸ್ ಕಾಲ್ಡ್ as ಗುಡಿ ಕೈಗಾರಿಕೆ? ಈ ಗುಡಿ ಕೈಗಾರಿಕೆ ಅಂತಂದ್ರೆ ಇಂತಿಷ್ಟು ಪ್ರಮಾಣದಲ್ಲೇ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇನಿಲ್ಲ. ಮನೆಯಲ್ಲೇ ಸಣ್ಣ ಪುಟ್ಟ ಉತ್ಪಾದನೆಯನ್ನ ಮಾಡ್ತಾ ಇರ್ತೀವಿ. ಆರ್ ದ ಕ್ವಶನ್ ಇನ್ ದ ಸೆನ್ಸ್, ಮನೆಯಲ್ಲಿ ಸಣ್ಣ ಪುಟ್ಟ ಉತ್ಪಾದನೆಯನ್ನ ಮಾಡ್ತಾ ಇರ್ತೀವಿ. ಪರ್ಸನ್ ಅಟ್ ಹೋಮ್ ಮನೆಯಲ್ಲಿ ಏನಾದ್ರೂ ಉತ್ಪಾದನೆ ಮಾಡ್ತಾ ಇರ್ಬೋದು. ನಾವು ಹಳ್ಳಿಗಳಲ್ಲಿ ನಮ್ಮ ಒಂದು ಪಾವಗಡ ಏರಿಯಾಗಳಿಗೆ ಬಂದಾಗ, ಪಾವಗಡ ಮತ್ತೆ ಬಂದ್ಬಿಟ್ಟು ಮಧುಗಿರಿ ಏರಿಯಾಗಳಿಗೆ ಬಂದಾಗ ಈ ಮನೆಗಳಲ್ಲಿ ಆ ಬೀಡಿ ಸುತ್ತುವಂತಹ ಒಂದು ಕೆಲಸವನ್ನ ತಯಾರಿ ಮಾಡ್ತಾ ಇರ್ತಾರೆ. ನಾವು ಅವಾಗ ಅಡ್ಮಿಷನ್ಸ್ಗೆ ಅದಕ್ಕೂ ಇದಕ್ಕೂ ಹೋದಾಗ ಬೀಡಿ ಸುತ್ತುವಂತ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಗುಡಿ ಕೈಗಾರಿಕೆ, ಗುಡಿ ಇನ್ ದ ಸೆನ್ಸ್ ಮನೆ. ಸೊ ದೋಸ್ ಇಂಡಸ್ಟ್ರೀಸ್ ಆರ್ ಕಾಲ್ಡ್ as ಗುಡಿ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಕಾಟೇಜ್ ಇಂಡಸ್ಟ್ರೀಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಆಪರೇಟೆಡ್ ಅಟ್ ಹೋಮ್. ದಟ್ಸ್ ದ ಸಿಂಪಲೆಸ್ಟ್ ಲಾಜಿಕ್. ಸೊ ದ ಎಕ್ಸಾಂಪಲ್ಸ್ ಯಾವ್ದಾದಪ್ಪ ಬರುತ್ತೆ ಅಂತಂದ್ರೆ ಸೇವಿಂಗ್ ಇರ್ಬೋದು, ಇಲ್ಲ ಕ್ರಾಪ್ ಪ್ರೊಡಕ್ಷನ್ ಇರ್ಬೋದು, ಸೊ ಸೇಲ್ಸ್ ಇರ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಾವು ನೋಡ್ದಂಗೆ ನಮ್ಮ ಹಳ್ಳಿಗಳಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಮಾಡ್ತಾರಲ್ವಾ ಬೀಡಿ ಸುತ್ತುವಂಥದ್ದು. ಆಗ ನಾನು ಅವ್ರನ್ನ ಒಂದ್ಸರಿ ಎನ್ಕ್ವೈರಿ ಮಾಡಿದಾಗ ಏನ್ ಬರುತ್ತೆ ಅಂತಂದ್ರೆ ಆ ಒಂದು ಬೀಡಿಗೆ ಎಷ್ಟು 20 ಪೈಸಾ ಏನೋ ಕೊಡ್ತಾರೆ ಅಂತ ಹೇಳಿದ್ರು. ದಟ್ ಮೀನ್ಸ್ ಒಂದು 1000 ಬೀಡಿ ಸುತ್ತ ಕೊಟ್ಟಿದೀವಿ ಅಂತಂದ್ರೆ ಅವ್ರಿಗೆ 200 ರೂಪಾಯಿ ಕೊಡ್ತಾರಂತೆ. ಆ ರೀತಿ ಇರುವಂತದ್ದು. ಅವ್ರು ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಮನೆಯಲ್ಲಿ ಫ್ರೀ ಆಗಿರೋ ಬದಲು ಈ ರೀತಿ ಉತ್ಪಾದನೆಯನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಇಂಡಸ್ಟ್ರೀಸ್ಗಳಿಗೆ ನಾವೇನಂತಪ್ಪ ಕರಿತೀವಿ ಅಂತಂದ್ರೆ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಹಂಗಾದ್ರೆ ಈ 3 ಇಂಡಸ್ಟ್ರೀಸ್ ಬಂದ್ಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಟೈಪ್ಸ್ ಇರುವಂತದ್ದು. ಹಂಗಾದ್ರೆ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಟ್. ಸೊ ವಾಟ್ ಈಸ್ ಕಾಲ್ಡ್ as ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್? ಸಿಂಪ್ಲೆಸ್ಟ್ ಲಾಜಿಕ್. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ 5 ಲಕ್ಷಕ್ಕಿಂತ ನಾವು ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇಂಡಸ್ಟ್ರೀಸ್ಗಳನ್ನ ಆ ಇಂಡಸ್ಟ್ರಿಗಳನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅದರಲ್ಲಿ 3 ರೀತಿ ಬರ್ತವೆ. ಒಂದು ಬಂದ್ಬಿಟ್ಟು ಟಿನ್ನಿ ಇಂಡಸ್ಟ್ರೀಸ್, ಆನ್ಸಿಲರಿ ಇಂಡಸ್ಟ್ರೀಸ್, ಕಾಟೇಜ್ ಇಂಡಸ್ಟ್ರೀಸ್. ಸೊ ಟಿನಿ ಇಂಡಸ್ಟ್ರೀಸ್ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅದು ಬಂದ್ಬಿಟ್ಟು ಯಾವ ರೀತಿಯಪ್ಪ ಅಂತಂದ್ರೆ ಒಂದು 25 ಲಕ್ಷಕ್ಕಿಂತ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ನಾವು ಟಿನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಆನ್ಸಿಲರಿ ಇಂಡಸ್ಟ್ರೀಸ್ ಅಂತಂದ್ರೆ ಸೊ ಇದು ಯಾವುದೇ ಕಾರಣಕ್ಕೂ ಫಿನಿಶ್ಡ್ ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡಲ್ಲ. ದೊಡ್ಡ ಇಂಡಸ್ಟ್ರೀಸ್ಗಳಿಗೆ ರಾ ಮೆಟೀರಿಯಲ್ ನ ಸಪ್ಲೈ ಕೊಡುತ್ತೆ. ಆ ರೀತಿ ಉತ್ಪಾದನೆ ಮಾಡುವಂತ ಇಂಡಸ್ಟ್ರೀಸ್ಗಳಿಗೆ ನಾವೇನಂತಪ್ಪ ಕರಿತೀವಿ ಅಂದ್ರೆ ಆನ್ಸಿಲರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಬಾಷ್ ಬಂದ್ಬಿಟ್ಟು ನಮ್ಮ ಒಂದು ಮಾರುತಿ ಕಾರ್ ಕಂಪ್ನಿಗಳಿಗೆ ಇಂಜಿನ್ ಅನ್ನ ಕೊಡ್ತಾ ಇದೆ. ಬಟ್ ಅದು ಯಾವುದೇ ಕಾರಣಕ್ಕೂ ಉತ್ಪಾದನೆಯನ್ನ ಬಾಷ್ ಇಂಜಿನ್ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನೆಕ್ಸ್ಟ್ ಕಾಟೇಜ್ ಇಂಡಸ್ಟ್ರೀಸ್. ಸೊ ಕಾಟೇಜ್ ಇಂಡಸ್ಟ್ರೀಸ್ ಇನ್ ದ ಸೆನ್ಸ್ ಇಂಡಸ್ಟ್ರೀಸ್ ಆರ್ ಆಪರೇಟೆಡ್ ವಿತ್ ಇನ್ ದ ಹೋಮ್. ಸೊ ಮನೆಯಲ್ಲಿ ಅವು ಆಪರೇಟ್ ಮಾಡಿರುವಂತ ಕಂಪ್ನಿಗಳು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಆ ರೀತಿ ಕಂಪ್ನಿಗಳಿಗೆ ಆ ರೀತಿ ಇಂಡಸ್ಟ್ರಿಗಳಿಗೆ ನಾವೇನಂತಪ್ಪ ಕರಿತೀವಿ ಅಂತಂದ್ರೆ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸಿಂಪ್ಲೆಸ್ಟ್ ಅಪ್ಪ ಯಾವ್ದಪ್ಪ ಅಂತಂದ್ರೆ ಪೇಪರ್ ಕಪ್ ಅಲ್ಲಿ ನಾವು ಟೀ ಕುಡಿತೀವಲ್ವಾ, ಆ ಪೇಪರ್ ಕಪ್ ಅನ್ನ ಮನೆಗಳಲ್ಲೇ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಒನ್, ನಾವು ಊಟ ಮಾಡ್ತೀವಲ್ವಾ, ಆ ತರದ ಪೇಪರ್ ಪ್ಲೇಟ್ಸ್ ಅನ್ನು ಕೂಡ ಮನೆಗಳಲ್ಲೇ ಮಾಡ್ಕೊಡುವಂಥದ್ದು. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು, ಅದರ ಟೈಪ್ಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು MCQ ಇದೆ. ಇದ್ರ ಬಗ್ಗೆ ಸ್ವಲ್ಪ ರೆಫರೆನ್ಸ್ ಮಾಡ್ಕೊಳ್ಳಿ, ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಈ ಒಂದು ರೆಫರೆನ್ಸ್ನ ಮುಖಾಂತರ ನೀವು ಹೋಗಿದ್ದೀರಾ ಅಂತಂದ್ರೆ ಸೊ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇರುತ್ತೆ. ಸೊ ಇಷ್ಟನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ಸ್ ಅ ಲಾಟ್.